ಸತತವಾಗಿ ಈ ಧರ್ಮಸ್ಥಳದ ಸರಣಿ ಕಿಡ್ನ್ಯಾಪ್, ಕೊಲೆ, ಅತ್ಯಾಚಾರ, ಅಕ್ರಮವಾಗಿ ಮಣ್ಣು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಂದು ದೊಡ್ಡ ಮಟ್ಟದಲ್ಲಿ ಇಂದು ವಕೀಲರ ಒಂದು ಸಮೂಹ ಮಾನ್ಯ ಮುಖ್ಯಮಂತ್ರಿಗಳನ್ನು ಇವತ್ತು 3:30ಗೆ ಭೇಟಿ ಮಾಡಿ, ಇವತ್ತು ಒಂದು ದೊಡ್ಡ ಬೆಂಗಳೂರಿನಲ್ಲಿ ದೊಡ್ಡ ವಕೀಲರ ಸಮೂಹ ಮಧ್ಯಾಹ್ನ 3:30ಗೆ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ಧರ್ಮಸ್ಥಳದ ಪ್ರಕರಣಕ್ಕೆ ಹಿಂದೇಟಾಗದೆ ಇನ್ಯಾವುದೇ ತಡ ಮಾಡದೆ SIT ಫಾರಂ ಮಾಡಲಿಕ್ಕೆ ವಕೀಲರು ಒತ್ತಾಯ ಇರಲಿಕ್ಕೆ 3:30ಗೆ ಭೇಟಿ ಮಾಡ್ತಾ ಇದ್ದಾರೆ. ಒಬ್ಬ ವಕೀಲರು ಇಲ್ಲಿ ಧ್ವನಿ ಎತ್ತಿ ನಿಮ್ಮ ಜೊತೆಯಲ್ಲಿ ಸಾಮಾಜಿಕವಾಗಿ ಒಂದು ದೊಡ್ಡ ಪ್ರೆಷರನ್ನು ಸರ್ಕಾರದ ಮೇಲೆ ಕ್ರಿಯೇಟ್ ಮಾಡಿದ್ರೆ, ಇನ್ನೊಂದಷ್ಟು ವಕೀಲರು ಅವರು ಕೂಡ ನೋಡಿ, ಒಬ್ಬ ವಕೀಲ ದೇಶಕ್ಕೆ ಸ್ವತಂತ್ರ ಕೊಡಿಸಿದ್ರೆ, ಒಬ್ಬ ವಕೀಲರು ಸಂವಿಧಾನ ಬರೆದು ದೇಶಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕನ್ನು ಕೊಟ್ಟರೆ, ಈಗ ಅದೇ ವಕೀಲರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಇವತ್ತು 3:30ಗೆ ಭೇಟಿ ಮಾಡಿ SITನ ಯಾವುದೇ ಕಾರಣಕ್ಕೂ ತಡ ಮಾಡದೆ ಫಾರಂ ಮಾಡಬೇಕು, ಇಮ್ಮಿಡಿಯೇಟಾಗಿ ಆ ಬಾಡಿಗಳನ್ನು ಎಕ್ಸುಮೇಷನ್ಗೆ ಕೋರ್ಟಿಂದ ಆದೇಶ ಪಡ್ಕೊಂಡು ಆ ಎಕ್ಸುಮೇಷನ್ ಮಾಡಬೇಕು. ಯಾರ್ಯಾರು ತೀರೋಗಿದ್ದಾರೆ ಅವ್ರಿಗೆಲ್ಲ ಅಟ್ಲೀಸ್ಟ್ ಅಂತ್ಯಕ್ರಿಯೆ ಮಾಡಲಿಕ್ಕೆ ಒಂದು ಜಾಗ ಮಾಡಿಕೊಡ್ಬೇಕು ಅಂತೇಳಿ ಒಂದು ವಕೀಲರ ಒಂದು ದೊಡ್ಡ ಗುಂಪೆ ಇವತ್ತು ಅಲ್ಲಿ 3:30ಗೆ ಕೃಷ್ಣಾದಲ್ಲಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ನೋಡಿ, ನಾವು ನೀವು ಧ್ವನಿ ಮಾಡಿದ ಮೇಲೆ ಮೊದಲನೇದಾಗಿ SP ಮಂಗಳೂರು SP ಪತ್ರಿಕಾ ಪ್ರಕಟಣೆ ಹೊರಡಿಸ್ತಾರೆ. ಎರಡನೇದಾಗಿ ರಾಷ್ಟ್ರೀಯ ಮಾಧ್ಯಮಗಳು ಟೈಮ್ಸ್ ನಾವು ಟೇಕ್ ಓವರ್ ಮಾಡುತ್ತೆ. ಮತ್ತು ಮೂರನೇದಾಗಿ ಕರ್ನಾಟಕ ಮಹಿಳಾ ಆಯೋಗದ ಚೇರ್ಮನ್ ಅವರನ್ನು ನಾನು ಪ್ರಶ್ನೆ ಮಾಡಿದಾಗ ಚೇರ್ಮನ್ ಅವರು SIT ಫಾರಂ ಮಾಡಿ ಅಂತ ಪತ್ರ ಬರೀತಾರೆ. ಇವತ್ತು ಧರ್ಮಸ್ಥಳದ ಪ್ರಕರಣಕ್ಕೆ ಇನ್ನೊಂದು ಶಕ್ತಿ ತುಂಬಕ್ಕೆ ಒಂದು ದೊಡ್ಡ ಗುಂಪಿನ ವಕೀಲರ ಮಿತ್ರರು, ಸ್ನೇಹಿತರುಗಳು, ಹಿರಿಯರು, ಸೀನಿಯರ್ ಕೌನ್ಸಿಲರ್ಗಳು ಇವತ್ತು 3:30ಗೆ ಅಪಾಯಿಂಟ್ಮೆಂಟ್ನ ತಗೊಂಡು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಧರ್ಮಸ್ಥಳದ ಪ್ರಕರಣವನ್ನು ಸರ್ಕಾರ ಸೀರಿಯಸ್ ತಗೊಳ್ಬೇಕು. ತಮಾಷೆ ಆಗಿದೆ ಇದು. ಈ ತಮಾಷೆ ಆಗಿರುವಂಥ ವಿಚಾರವನ್ನು ಸರ್ಕಾರ ಗಂಭೀರ ತಗೊಳ್ಬೇಕು. ಆಮೇಲೆ ಒಂದೆರಡು ಮರ್ಡರ್ ಆಗಿಲ್ಲ, ಈ ಮರ್ಡರ್ಗಳನ್ನು SIT ಫಾರಂ ಮಾಡಿ ಕೋರ್ಟ್ ಮಾನಿಟರ್ಡ್ ಆ್ಯಂಡ್ ಕೋರ್ಟ್ ಮಾನಿಟರ್ಡ್ ಒಂದು SITನ ಫಾರಂ ಮಾಡಿ ಮತ್ತು ಇದಕ್ಕೆ ಪೂರ್ವವಾಗಿ ಐ ಥಿಂಕ್ ನನಗೆ ಕೇಳ್ಪಟ್ಟಿದ್ದೇನೋ ಅಂತಂದರೆ ಒಂದು ಟೋಲ್ ಫ್ರೀ ನಂಬರನ್ನು ಸಹ ಸರ್ಕಾರ SITಗೆ ಮಾಡಿಕೊಡ್ಬೇಕು. ಏನಕ್ಕೆ ಅಂತಂದರೆ ಯಾರ್ಯಾರ ಮನೆಯವರ ವ್ಯಕ್ತಿಗಳು, ಹೆಂಡತಿ, ಮಗಳು ಅಥವಾ ಮನೆಯವರು ಮಿಸ್ಸಿಂಗ್ ಆಗಿದ್ದಾರೆ, ಒಂದು ಟೋಲ್ ಫ್ರೀ ನಂಬರ್ನು ಕೂಡ ಸರ್ಕಾರ SIT ಫಾರಂ ಮಾಡಿ ಕೊಡಬೇಕು. ಮತ್ತು ಇಮಿಡಿಯೇಟಾಗಿ ಮ್ಯಾಜಿಸ್ಟ್ರೇಟ್ಗೆ SIT ರೆಪ್ರೆಸೆಂಟೇಷನ್ ಮಾಡಿ ಅಲ್ಲಿ ಊತಿರುವಂಥ ಎಂಟೈರ್ ಆ ಬಾಡಿಗಳನ್ನು ಎಕ್ಸುಮೇಷನ್ ಮಾಡಲಿಕ್ಕೆ SIT ಅವರು ಅಪೀಲ್ ಆಗಬೇಕು ಅಂತ ಹೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಐ ಥಿಂಕ್ ವಿ ಹ್ಯಾವ್ ಟು ಥ್ಯಾಂಕ್ ಯಾರ್ಯಾರು ವಕೀಲರು ಇವತ್ತು 3:30ಗೆ ಕೃಷ್ಣಾದಲ್ಲಿ ಸಿದ್ದರಾಮಯ್ಯನ ಭೇಟಿ ಮಾಡ್ತಾ ಇದ್ದಾರೆ. ನೋಡಿ, ಸಮಾಜದಲ್ಲಿ ಜವಾಬ್ದಾರಿಯನ್ನು ಯಾರ್ಯಾರು ಹೊರ್ತಾ ಇದ್ದಾರೆ, ನಾವೆಲ್ಲರಿಗೂ ಋಣಿಯಾಗಿರಬೇಕು. ಯಾಕಂದರೆ ಒಂದು ನ್ಯಾಯ ಸಿಗಬೇಕು ಅಂತಂದರೆ ಸಾವಿರಾರು ಜನ ಕೈ ಜೋಡಿಸಿ ಮನಸ್ಸು ಅದೇ ಹೇಳ್ತಲ್ಲ ತನು ಮನ ಧನಗಳ ಎಲ್ಲ ಸಂಗಮವಾದಾಗ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಇಷ್ಟು ದಿನ ಧರ್ಮಸ್ಥಳದ ಒಬ್ಬ ಹೆಣ್ಣು ಮಗಳ ಬಗ್ಗೆ ಹೋರಾಟ ನಡೀತಿದೆ. ಇವತ್ತು ಅಲ್ಲಿ ಊತಿರುವಂಥ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಮ್ಮ ವಕೀಲರ ಸಮೂಹ 3:30ಗೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತದೆ. ಆ್ಯಂಡ್ ಐ ಥಿಂಕ್ ವಕೀಲರ ಮಾತಿಗೆ ಹಿಂದೇಟು ಹೊಡೆಯೋ ಸಾಧ್ಯತೆಯೇ ಇಲ್ಲ. ಸರ್ಕಾರ ಎಲ್ಲೋ ಒಂದು ಕಡೆ ಇದಕ್ಕೆ ಎರಡನೇ ಮಾತೇ ಅಲ್ಲ. ಐ ಥಿಂಕ್ SIT ಮಾಡಲು ಕ್ಷಣಗಣನೆ ವಕೀಲರ ದಂಡು ನುಗ್ಗಲಿದೆ ಸಿದ್ದರಾಮಯ್ಯರವ್ರನ್ನ ಭೇಟಿ ಮಾಡಲು. ಸಿದ್ದರಾಮಯ್ಯ ಸಹ CM ನಾನು ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವರು ಪ್ರಜ್ವಲ್ ಕೇಸನ್ನು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ರು. ದರ್ಶನ್ ಕೇಸನ್ನು ಅಷ್ಟೇ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಅದನ್ನು ಕೂಡ ಹ್ಯಾಂಡ್ಲ್ ಮಾಡೋದು. ಇದು ಕೂಡ ಹ್ಯಾಂಡ್ಲ್ ಆಗುತ್ತೆ, ಬಟ್ ಇಟ್ಸ್ ಎ ಮ್ಯಾಟ್ರ್ ಆಫ್ ಟೈಮ್ ಅಂತೇಳಿದೆ. ಒಂದು 2 ದಿವಸ ಲೇಟ್ ಆಗ್ಬೋದು. ನನಗೆ ಸಿದ್ದರಾಮಯ್ಯನವರ ನಿಯತ್ತಿನ ಮೇಲೆ ತುಂಬ ನಂಬಿಕೆ ಇದೆ. ಏನೇ ಇರ್ಬೋದು,
ಅಕ್ಕಪಕ್ಕ ಎಲ್ಲ ಒಳ್ಳೆಯವ್ರು ಯಾರೂ ಇಲ್ಲ. ಹಾಗಾಗಿ ಒಂದಷ್ಟು ಹಿಂದೆ ಮುಂದೆ ಆಗ್ಬೋದು. ಬಟ್ ಆದರೆ ಇವತ್ತೇನಾದರೂ ಸಿದ್ದರಾಮಯ್ಯನವರು ಈ ವಕೀಲರ ಒತ್ತಡಕ್ಕೆ ಮಣಿದು SITಗೆ ನನ್ನ ತಿಳಿದ ಮಟ್ಟಿಗೆ ಸಂಜೆ ಹೊತ್ತಿಗೆ SIT ಆದೇಶ ಹೊರಗಡೆ ಬೀಳುತ್ತೆ ಅಂತ ನಮಗನ್ನಿಸ್ತಾ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಯಾರೋ ಇಲ್ಲಿ ಬ್ಯಾನರ್ ಕಟ್ಟವ್ರೆ. ಓಕೆ ಓಕೆ ಏನು ಬೇರೆ ವಿಚಾರ ಅದು. ಸೊ ಇಟ್ಸ್ ಒನ್ ಮೋರ್ ಸಕ್ಸಸ್. ಒಂದು ಮಟ್ಟದ ಸಕ್ಸಸ್ಸಿನ ಬಾಗಿಲಲ್ಲಿ ನಿಂತಿದ್ದೀವಿ. ಬಾಗಿಲು ತೆಗಿಬೇಕಷ್ಟೇ. ಇವತ್ತು ಸರ್ಕಾರದ ಬಾಗಿಲು ತೆಗೆದು SITಗೆ ಒಂದು ಆದೇಶ. ಐ ಥಿಂಕ್ ಧರ್ಮಸ್ಥಳದಲ್ಲಿ ಊತಿರುವ ಈ ಅಕ್ರಮ ಮಣ್ಣು ಮಾಡಿರುವ, ರೇಪ್ ಮಾಡಿ ಕೊಲೆ ಮಾಡಿ ಮಣ್ಣು ಮಾಡಿರುವ ಪಾಪ ಅವ್ರ ಮನೆ ಕಡೆಯವ್ರಿಗೆ ಅವ್ರು ಸತ್ತವರೆಂತೂ ಕೂಡ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಈ ನಮ್ಮೆಲ್ಲರ ಪ್ರಯತ್ನ, ನಿಮ್ಮ ಎಲ್ಲರ ಪ್ರಯತ್ನ ಜೊತೆಯಲ್ಲಿ ಇವತ್ತು CMನ ಭೇಟಿ ಮಾಡ್ತಾ ಸಾರ್ವಜನಿಕ ಹಿತಾಸಕ್ತಿಲಿ, ಸಮಾಜದ ಹಿತಾಸಕ್ತಿಲಿ, ಕನ್ನಡಿಗರ ಹಿತಾಸಕ್ತಿಲಿ, 6 ಕೋಟಿ ಕನ್ನಡಿಗರ ಹಿತಾಸಕ್ತಿನಲ್ಲಿ ಇವತ್ತು ವಕೀಲರ ಸಮೂಹ CMನ ಭೇಟಿ ಮಾಡ್ತಾ ಇದೆ. ಥ್ಯಾಂಕ್ಸ್ ಎ ಲಾಟ್. ನಿಮ್ಮ ಒತ್ತಡಕ್ಕೆ ಸಮಾಜ ಮಣಿದಿದೆ. ಸಮಾಜದ ನಾನಾ ಸಮುದಾಯಗಳು ಈ ಒಂದು ಅಕ್ರಮವಾಗಿ ಕೊಲೆ, ಕಿಡ್ನ್ಯಾಪ್ ವಿಚಾರಕ್ಕೆ ಬೀದಿಗಿಳಿದು ಸರ್ಕಾರದ ಮೇಲೆ SIT ಫಾರ್ಮ್ ಮಾಡಬೇಕು ಅಂತ ಹೊರಟಿದೆ. ಅದರಲ್ಲಿ ನಮ್ಮ ವಕೀಲರುಗಳು ಮುಂದಾಳತ್ವ ವಹಿಸಿದ್ದಾರೆ. ನಾನು ಥ್ಯಾಂಕ್ಸನ್ನು ಹೇಳ್ತಾ ಲೈವ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಎ ಲಾಟ್. ಲವ್ ಯು ಆಲ್. ಮತ್ತೊಂದು ದೊಡ್ಡ ಸಕ್ಸಸ್ ಈ ಒಂದು ಧರ್ಮಸ್ಥಳದ ಕಿಡ್ನ್ಯಾಪ್, ಸರಣಿ ಅತ್ಯಾಚಾರ, ಸರಣಿ ಕೊಲೆಗಳಿಗೆ ನಮ್ಮ ವಕೀಲರು ಮಿತ್ರರು, ನಮ್ಮ ವಕೀಲರು ಸೀನಿಯರ್ಸು, ಹಿರಿಯರು, ಕಿರಿಯರು, ಸಹಪಾಠಿಗಳು ಸೇರಿ 3:30ಗೆ CM ಸಿದ್ದರಾಮಯ್ಯನವರನ್ನು ಕೃಷ್ಣದಲ್ಲಿ ಭೇಟಿ ಮಾಡ್ತಿದ್ದಾರೆ. ತುಂಬ ದೊಡ್ಡ ಖುಷಿ ಆಗ್ತಾ ಇದೆ ನನಗೆ. ನಿನ್ನೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಅಷ್ಟೇ ನೆನ್ನೆ SIT ಫಾರಮ್ ಮಾಡಬೇಕು ಅಂತ ಲೆಟ್ರ್ ಬರೆದಿದ್ದಾರೆ. ಇವತ್ತು ವಕೀಲರು ನುಗ್ತಾ ಇದ್ದಾರೆ CM ಅವ್ರಿಗೆ. ಎಲ್ಲೋ ಒಂದು ಕಡೆ ನಿಮ್ಮ ಎಲ್ಲರ ಮನೆ ಇಚ್ಛೆ ಇರುವಂಥ ಕೋರಿಕೆ ಐ ಥಿಂಕ್ ಇಚ್ಛೆ ಈಡೇರಲಿದೆ. SIT ಫಾರ್ಮ್ ಆಗುತ್ತೆ. SIT ಫಾರ್ಮ್ ಆಗಿದ ತಕ್ಷಣ, ಕೋರ್ಟ್ ಆದೇಶ ಆಗಿದ ತಕ್ಷಣ ಬಾಡಿಗಳ ಎಕ್ಸಿಮೇಷನ್ ಆಗುತ್ತೆ. ಕ್ಷಣಗಣನೆ. ಅದೇ ಹೇಳೋದು, ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸುಜಾನ್ಯಹಂ ಪವಿತ್ರಾಣಾಯ ಸಾಗುನಾಯ ವಿನಾಶಾಯ ಚ ದುಷ್ಟ ಧರ್ಮ ಸಂಸ್ಥಾಪನಾರ್ಥಾಯ. ಎಲ್ಲೆಲ್ಲಿ ಅನ್ಯಾಯ ಯಾವಾಗ ಆಗುತ್ತೋ ಅಲ್ಲಿ ಭಗವಂತ ಯಾರನ್ನ ಸೃಷ್ಟಿ ಮಾಡೇ ಮಾಡ್ತಾನಂತೆ. ಈಗಲೂ ಅಷ್ಟೇ ಸೃಷ್ಟಿ ಮಾಡಿದ್ದಾನೆ ನೋಡಿ. ಆ ಸೃಷ್ಟಿನೇ ಇವಾಗೆಲ್ಲ ಕೆಲಸ ಮಾಡ್ತಾ ಇರೋದು. ಓಕೆ, ಕಿಂಗ್ ಮಾರ್ಟಿನ್ ಲೂಥರ್ ಹೇಳ್ತಾರೆ, ಇನ್ಜಸ್ಟಿಸ್ ಎನಿವೇರ್ ಇಸ್ ಎ ಥ್ರೆಟ್ ಟು ಜಸ್ಟಿಸ್ ಎವ್ರಿವೇರ್ ಅಂತ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ನಿಮ್ಮ ಕಮೆಂಟ್ಸು, ನಿಮ್ಮ ಶೇರಿಂಗು ನೋಡಿ, ಅದೇ ಹೇಳೋದು ನೋಡಿ. ನೀವು ಮಾಡಿದಂಥ ಕಮೆಂಟ್ಸು, ನೀವು ಮಾಡಿದಂಥ ಶೇರಿಂಗು, ನೀವು ಮಾಡಿದಂಥ ಧ್ವನಿ ನನ್ನ ವಿಡಿಯೋಸ್ ಇಟ್ಕೊಂಡು ಎಲ್ಲೋ ಒಂದು ಕಡೆ ಫಲ ಕೊಡ್ತಾ ಇದೆ. ಥ್ಯಾಂಕ್ಸ್ ಅ ಲಾಟ್. Most who fall short in NEET miss by 2 things: not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's NEET long-term program. Because you were never meant to give up. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.